ಈ ಅಮಿತ್ ಶಾ ಅವರನ್ನ ಭೇಟಿ ಆಗಿರೋದು, ಅವ್ರು ಬರ್ತಾರೆ ಅಂತ ಬೊಕ್ಕೆ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಅನ್ನೋದು, ಅದೆಲ್ಲ ನಿಮ್ಮ ಪಾಲಿಟಿಕ್ಸ್ ಇರಲಿ. ಸೊ ಇದು ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಅವರ ಚಂಗ್ಲು ಅನ್ನೋದಕ್ಕೆ ಕೊಟ್ಟಂತಹ ಒಂದು ಉತ್ತರ. ಸೊ ಇದಾದ ಮೇಲೆ ಇನ್ನೂ ಭಾಳ ಮಾತಾಡಿದ್ದಾರೆ ಮುನಿರತ್ನ ಅವರು. ಏನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ವಯಸ್ಸಾಗಿದೆ, ಸುಮಾರು 40 ವರ್ಷ ರಾಜಕಾರಣ ಮಾಡಿದ್ದಾರೆ. ಆದರೆ ನೋಡಿ ಪಾಪ ಅವ್ರಿಗೆ 40 ಜನ MLA ಅವ್ರ ಜೊತೆಗಿಲ್ಲ. ನಿಮಗೂ ನನಗೂ ಎಲ್ಲರಿಗೂ ಲಿವರು ಕಿಡ್ನಿ 60% ಹಾಳಾಗೋಗಿದೆ. ಟ್ಯಾಬ್ಲೆಟ್ ಇಲ್ಲದೆ ನಾವು ಬದುಕಕ್ಕೆ ಆಗೋದಿಲ್ಲ, ಯಾಕೆ ಬೇಕ್ರಿ ದ್ವೇಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ ಮುನಿರತ್ನ. ಮುನಿರತ್ನ ಅವರಿಗೆ ದ್ವೇಷವನ್ನ ಮರೆತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸ್ನೇಹದಿಂದ ಪ್ರೀತಿಯಿಂದ ಮುಂದುವರಿಯೋಕೆ ಇಷ್ಟ ಇದೆ ಅಂತ ಅನ್ಸುತ್ತೆ. ಹಾಗಾಗಿನೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, 40 ವರ್ಷದ ರಾಜಕಾರಣಿ ನೀವು, 40 ಜನ MLAಗಳು ನಿಮ್ಮ ಜೊತೆ ಇಲ್ಲ, ನನಗೂ ನಿಮಗೂ ವಯಸ್ಸಾಗಿದೆ, ಇಬ್ರು ಕಿಡ್ನಿನೂ ಲಿವರು 40 ವರ್ಷದ ಈ ರಾಜಕಾರಣದಲ್ಲಿ 60% ಹಾಳಾಗೋಗಿದೆ, ಯಾಕೆ ದ್ವೇಷ ಮಾಡೋಣ, ಬಿಟ್ಬಿಡಿ ಇದೆಲ್ಲ ಅಂತ ಹೇಳೋದ್ರ ಜೊತೆಗೆ HIV ಕತೆ ಯಾರ್ರಿ ಕಟ್ಟಿದ್ದು, ರೇಪ್ ಕತೆ ಯಾರ್ರಿ ಕಟ್ಟಿದ್ದು, ಕೌನ್ಸಿಲರ್ ಮಾಡ್ತೀನಿ ಅಂತ ಹೇಳಿ ಎಲ್ಲರ ಹತ್ರ ಫ್ಲೆಕ್ಸು ಬ್ಯಾನರು ಕಟ್ಟಿಸ್ಕೊತಾ ಇದ್ದೀರಾ. BBMP ಎಲೆಕ್ಷನ್ ಬರಲಿ, ಆವಾಗ ಗೊತ್ತಾಗುತ್ತೆ ನಿಜ ಕತೆ ಏನು ಅಂತ. ಒಂದು ಕಡೆ ಪ್ರೀತಿಯ ಸ್ನೇಹದ ಮಾತುಗಳು, ಇನ್ನೊಂದು ಕಡೆ ಚಾಲೆಂಜು. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗ್ಬೋದಕ್ಕೆ. ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗ್ಬೋದಕ್ಕೆ. ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ, ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ.
ಅಲ್ಲ, ಈ ಪ್ರೀತಿಯ ಮಾತುಗಳು, ಈ ಒಂದು ಸೌಹಾರ್ದತೆಯ ಆಹ್ವಾನ, ಇದೆಲ್ಲ ನಾನು ಒಪ್ಕೊಳ್ತೀನಿ ಮುನಿರತ್ನ ಸರ್. ಆದರೆ ನನಗೆ ಅರ್ಥ ಆಗದೆ ಇರೋದು ಒಂದೇ ಒಂದು ಡೌಟ್ ಏನು ಅಂತಂದರೆ, ನೀವು ಟ್ಯಾಬ್ಲೆಟ್ ತಿಂದರೆ ಬದುಕಲ್ಲ, ನಿಮಗೆ ಗೊತ್ತಿರ್ಬೋದು. ನಿಮ್ಮ ಲಿವರು, ನಿಮ್ಮ ಕಿಡ್ನಿ ಒಂದು 60% ಹಾಳಾಗಿದೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಆದರೆ ಡಿ.ಕೆ. ಶಿವಕುಮಾರ್ ಅವ್ರ ಕಿಡ್ನಿ, ಲಿವರು ಹಾಳಾಗಿದೆ, ಅವ್ರು ಟ್ಯಾಬ್ಲೆಟ್ ತಿಂದರೆ ಬದುಕಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅವ್ರೇನಾದರೂ ನಿಮಗೆ ಬಂದು ಹೇಳಿದ್ರಾ ಅಥವಾ ಮಾತಿನ ಬರದಲ್ಲಿ ಹೇಳ್ತಾ ಇದ್ದೀರಾ? ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು. ಡಿ.ಕೆ. ಶಿವಕುಮಾರ್ ಅವ್ರದ್ದು ಲಿವರು ಕಿಡ್ನಿ ಹಾಳಾಗಿದೆ ಅಂತ ನಿಮ್ಗೆ ಹೆಂಗ್ರಿ ಗೊತ್ತು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ.